ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಒಂದು ಅದ್ಭುತ ನಿನ್ನ ಮನೆಯಲ್ಲಿ ನಡೆಯುತ್ತೆ. ಒಮ್ಮೆ ನಾನು ಕೊಡ್ತಿರುವ ತೇಜಸ್ಸನ್ನು ಮುಟ್ಟಿ ಅಂತ ಸಾಯಿ ಇವತ್ತು ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ಇರುವಂಥವರು ತಪ್ಪದೆ ಸಾಯಿ ಕೊಡ್ತಿರುವಂಥ ಆ ಕಾಂತಿಯನ್ನು, ತೇಜಸ್ಸನ್ನು ಎಲ್ಲರೂ ಕೂಡ ಸ್ವೀಕರಿಸೋಣ. ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಅದ್ಭುತ, ಒಂದು ಪವಾಡ ನಡೆಯುತ್ತೆ ಅಂತ ಸಾಯಿ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ಪವಾಡ ನಡೆಯೋದೇ ಒಂದು ಅದ್ಭುತ ಅಂತ ಹೇಳಬೇಕು. ಯಾಕಂದರೆ ಈಗಿರೋ ಕಷ್ಟಗಳು ಸಾಯಿಗೆ ಪ್ರತಿದಿನ ನಾವು ಹೇಳ್ಕೊತಾನೆ ಇದ್ದೀವಿ, ಆದರೂ ಕೂಡ ನಮ್ಮ ಕಷ್ಟಗಳು ಈಡೇರುತ್ತಿಲ್ಲ. ಬಂದ ಅದೃಷ್ಟ ನಿಮ್ಮ ಮನೆಯಲ್ಲಿ ಉಳಿಯಬೇಕಾದರೆ ಈ 3 ವಿಷಯಗಳು ಎಂದಿಗೂ ಕಳೆದುಕೊಳ್ಳಬೇಡಿ ಅಂತ ಸಾಯಿ ಈ ಒಂದು 3 ವಿಷಯಗಳನ್ನು ನಮಗೆ ಹೇಳಬೇಕು ಅಂತ ಬಂದಿದ್ದಾರೆ. ಇಂದು ಬಾಬಾ ನಮಗೆ ಬಹಳ ಆಳವಾದ ಸಂದೇಶವನ್ನು ಕೊಡ್ತಿದ್ದಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ಅದೃಷ್ಟ ಬೇಕೆಂದು ಬಯಸುತ್ತಾರೆ. ಹಣ, ಆರೋಗ್ಯ, ನೆಮ್ಮದಿ, ಸಂತೋಷ ಇವೆಲ್ಲವೂ ಎಲ್ಲರ ಜೀವನಕ್ಕೂ ತುಂಬ ಮುಖ್ಯ. ಸಾಯಿ ಹೇಳುತ್ತಾರೆ, ಮಗು, ಅದೃಷ್ಟ ಅನ್ನೋದು ಬಾಗಿಲು ತಟ್ಟುತ್ತದೆ, ಆದರೆ ಅದನ್ನು ಮನೆಯೊಳಗೆ ಉಳಿಸಿಕೊಳ್ಳುವುದು ನಮ್ಮ ಗುಣಗಳ ಮೇಲೆ ಅವಲಂಬಿತವಾಗಿದೆ ಅಂತ ಸಾಯಿ ಹೇಳ್ತಾ ಇದ್ದಾರೆ. ಇಂದು ಬಾಬಾ ನಮಗೆ 3 ಅಮೂಲ್ಯವಾದಂಥ ಸಂಪತ್ತಿನ ಬಗ್ಗೆ ಹೇಳುತ್ತಿದ್ದಾರೆ. ಇವುಗಳನ್ನು ಕಳೆದುಕೊಂಡರೆ ಎಷ್ಟೇ ಹಣ ಇದ್ದರೂ ಜೀವನದಲ್ಲಿ ಸುಖ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಇವಾಗ ಕೇಳೋಣ. ಮೊದಲನೆಯದು ನಂಬಿಕೆ. ದೇವರ ಮೇಲಿನ ನಂಬಿಕೆ ಮಾತ್ರವಲ್ಲ, ನಮ್ಮ ಮೇಲಿನ ನಂಬಿಕೆ ಕೂಡ ಅಗತ್ಯ. ಕಷ್ಟ ಬಂದಾಗ ನಾನು ಮುಗಿದು ಹೋದೆ ಅಂದು ಯಾವತ್ತೂ ಹೇಳಬೇಡಿ. ಸಾಯಿ ನನ್ನ ಜೊತೆನೇ ಇದ್ದಾರೆ, ಈ ಕಷ್ಟವು ಕಳೆಯುತ್ತದೆ ಎಂದು ಹೇಳಿ. ಬಾಬಾ ಯಾವತ್ತೂ ನಿಮ್ಮ ಜೊತೆನೇ ಇರ್ತಾರೆ. ಶ್ರದ್ಧೆ ಮತ್ತು ಸಬೂರಿ ಇದ್ದರೆ ನಾನು ನಿಮ್ಮ ಕೈ ಬಿಡೋದಿಲ್ಲ. ನಂಬಿಕೆ ಇರುವವನ್ನು ಸೋಲಿಸಲು ಯಾವ ಕಷ್ಟಕ್ಕೂ ಸಾಧ್ಯವಿಲ್ಲ. ಒಳ್ಳೆಯ ಮನಸ್ಸಿರಬೇಕು. ಇಂದು ಜಗತ್ತಿನಲ್ಲಿ ಬುದ್ಧಿವಂತರು ಬಹಳ ಮಂದಿ ಇದ್ದಾರೆ, ಆದರೆ ಒಳ್ಳೆಯ ಹೃದಯ ಇರೋರು ಕಡಿಮೆ ಇದ್ದಾರೆ. ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ತಪ್ಪಿಸಿಕೊಳ್ಳಬೇಡಿ. ಒಂದು ಸಾಂತ್ವನದ ಮಾತು, ಒಂದು ಗ್ಲಾಸ್ ನೀರು, ಒಂದು ನಗು, ಇವುಗಳು ಪುಣ್ಯದ ಕೆಲಸಗಳೇ. ನೀವು ಮನುಷ್ಯರಲ್ಲಿ ದೇವರನ್ನು ಕಂಡ್ರೆ ದೇವರು ನಿಮ್ಮ ಜೀವನದಲ್ಲಿ ನೆಲೆಸುತ್ತಾನೆ. ಒಳ್ಳೆಯ ಮನಸ್ಸು ಇರುವ ಮನೆಗೆ ಲಕ್ಷ್ಮಿ ಕೂಡ ಸಂತೋಷದಿಂದ ಬರುತ್ತಾಳೆ. ಮಗು, ಸಹನೆ ಇರಬೇಕು. ಎಲ್ಲಕ್ಕಿಂತ ದೊಡ್ಡ ಶಕ್ತಿ ಸಹನೆ. ಇಂದು ಎಲ್ಲರಿಗೂ ಎಲ್ಲವೂ ಬೇಗ ಬೇಕು, ಆದರೆ ದೇವರ ಸಮಯವೇ ಅತ್ಯುತ್ತಮ ಸಮಯ. ಬೀಜ ಬಿತ್ತಿದ ತಕ್ಷಣ ಮರ ಬೆಳೆಯೋದಿಲ್ವಲ್ಲ, ಸಮಯ ಬೇಕು. ಹಾಗೆಯೇ ನಮ್ಮ ಪ್ರಾರ್ಥನೆಗೂ ಫಲ ಸಿಗಲು ಸಮಯ ಬೇಕಾಗುತ್ತದೆ. ಬಾಬಾ ಎಂದಿಗೂ ತಡ ಮಾಡಬಹುದು, ಆದರೆ ಅನ್ಯಾಯ ಮಾಡೋದಿಲ್ಲ. ಮಗು, ಒಂದು ಸುಂದರ ಕತೆ ಹೇಳುತ್ತೀನಿ. ಒಂದು ಹಳ್ಳಿಯಲ್ಲಿ ರಾಘವ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನ ಬಳಿ ಸ್ವಲ್ಪ ಜಮೀನು ಮಾತ್ರ ಇತ್ತು. ಪ್ರತಿದಿನ ಬೆಳಗ್ಗೆ ಸಾಯಿಬಾಬರ ಹೆಸರನ್ನು ಜಪಿಸಿ ಹೊಲಕ್ಕೆ ಹೋಗುತ್ತಿದ್ದ. ಒಂದು ವರ್ಷ ಮಳೆ ಬರಲಿಲ್ಲ. ಎಲ್ಲ ರೈತರು ನಿರಾಶರಾದರು. ಕೆಲವರು ತಮ್ಮ ಜಮೀನನ್ನೇ ಮಾರಿಬಿಟ್ರು. ಆದರೆ ರಾಘವ ಪ್ರತಿದಿನ ಹೊಲವನ್ನು ಉಳುಮೆ ಮಾಡುತ್ತಿದ್ದ. ಜನರು ನಗುತ್ತಿದ್ರು. ಮಳೆ ಇಲ್ಲ, ಇನ್ನು ಯಾಕೆ ಕೆಲಸ ಮಾಡುತ್ತಿದ್ದೀಯಾ? ರಾಘವ ನಗುತ್ತಾ ಹೇಳಿದ, ಮಳೆ ನನ್ನ ಕೈಯಲ್ಲಿಲ್ಲ, ಆದರೆ ಕೆಲಸ ಮಾಡೋದು ನನ್ನ ಕೈಯಲ್ಲಿದೆ. ದೇವರು ಬಂದಾಗ ನಾನು ಸಿದ್ಧನಾಗಿರಬೇಕು. ಒಂದು ರಾತ್ರಿ ಭಾರಿ ಮಳೆ ಸುರಿಯಿತು. ಬೆಳೆ ಬೆಳೆಯಿತು. ಉಳಿದವರ ಹೊಲಗಳಲ್ಲಿ ಕಳೆ ಮಾತ್ರ ಬೆಳೆದಿತ್ತು, ಯಾಕಂದ್ರೆ ಅವರು ಹೊಲವನ್ನು ಸಿದ್ಧಪಡಿಸಿರಲಿಲ್ಲ. ರಾಘವನ ಹೊಲದಲ್ಲಿ ಮಾತ್ರ ಚಿನ್ನದಂತಹ ಬೆಳೆ ಬಂದಿತ್ತು. ಗ್ರಾಮದವರು ಕೇಳಿದ್ರು, ನಿನ್ನ ಅದೃಷ್ಟ ದೊಡ್ಡದು. ರಾಘವ ಹೇಳ್ದ, ಇದು ಅದೃಷ್ಟವಲ್ಲ, ನಂಬಿಕೆ, ಪರಿಶ್ರಮ ಮತ್ತು ಸಹನೆಯ ಫಲ. ಈ ಕಥೆಯಿಂದ ನಮಗೆ ನಮ್ಮ ಸಾಯಿ ಹೇಳ್ತಾ ಇರೋದು ಏನು ಅಂದ್ರೆ, ನಾವು ದೇವರಲ್ಲಿ ಬೇಡೋದಷ್ಟೇ ಸಾಕಾಗೋದಿಲ್ಲ. ಪ್ರಾರ್ಥನೆಯ ಜೊತೆ ಪರಿಶ್ರಮ ಇರಬೇಕು. ನಂಬಿಕೆಯ ಜೊತೆ ಒಳ್ಳೆಯ ಗುಣ ಇರಬೇಕು. ಆಶೆಯ ಜೊತೆ ಸಹನೆ ಇರಬೇಕು. ಆಗ ಮಾತ್ರ ದೇವರು ನಮ್ಮ ಜೀವನದಲ್ಲಿ ಶಾಶ್ವತ ಆಶೀರ್ವಾದ ನೀಡುತ್ತಾರೆ. ಯಾರನ್ನು ಮೋಸ ಮಾಡಬೇಡಿ, ಯಾರನ್ನು ದ್ವೇಷಿಸಬೇಡಿ. ತಾಯಿ ತಂದೆಯ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡಿ. ಹಸಿದವರಿಗೆ ಅನ್ನ ನೀಡಿ, ಸತ್ಯದ ದಾರಿಯಲ್ಲಿ ನಡೆಯಿರಿ.
ಆಗ ನಿಮ್ಮ ಮನೆಗೆ ಬಂದ ಅದೃಷ್ಟ ಎಂದಿಗೂ ಹೊರಟು ಹೋಗೋದಿಲ್ಲ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಭಯ ಪಡಬಾರದು. ನಿಮ್ಮ ಕಣ್ಣೀರು ನನಗೆ ಗೊತ್ತಿದೆ. ನಿಮ್ಮ ಪ್ರಾರ್ಥನೆ ನನಗೆ ಕೇಳಿಸುತ್ತಿದೆ. ಸರಿಯಾದ ಸಮಯದಲ್ಲಿ ನಾನು ನಿಮ್ಮ ಜೀವನವನ್ನು ಬದಲಾಯಿಸುತ್ತೀನಿ. ಆದರೆ ನೀವು ನಂಬಿಕೆ, ಒಳ್ಳೆಯ ಮನಸ್ಸು ಮತ್ತು ಸಹನೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಈ ಸಂದೇಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಜೀವನನ ಬದಲಾಯಿಸ್ಕೊಳ್ಳಿ. ಎಲ್ಲಿ ತಪ್ಪು ಮಾಡ್ತಾ ಇದ್ದೀರೋ ಅದನ್ನ ಸರಿ ಮಾಡಿಕೊಳ್ಳಿ ಅಂತ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶವನ್ನು ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.